ಸಚಿವ ರಾಜಣ್ಣ ಮತ್ತು ಅವರ ಪುತ್ರನ ಮೇಲೆ ಹನಿ ಟ್ರ್ಯಾಪ್ ಯತ್ನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿನ ರಚನೆ ಮಾಡುತ್ತಾ ಸರ್ಕಾರ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತದೆ. ನಾವು ಈಗಷ್ಟೇ ಹೇಳ್ತಾ ಇದ್ವಿ ಆ ಪ್ರಯತ್ನಕ್ಕೆ ಸಂಬಂಧಪಟ್ಟಂತೆ, ಆ ಆಯಾಮಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಜಣ್ಣ ಮಂಗಳವಾರ ದೂರನ್ನ ದಾಖಲಿಸುವಂತಹ ಸಾಧ್ಯತೆ ಇದೆ. ಅವ್ರು ಕಂಪ್ಲೇಂಟ್ ಕೊಡಬೇಕು, ಬಿಕಾಸ್ ಫ್ಲೋರ್ ಹೌಸಲ್ಲಿ ಅವ್ರು ಮಾತಾಡಿರೋದು ಅದನ್ನು ತಗೊಂಡು ಇಲ್ಲಿ ಪೊಲೀಸರು ಸುಮೋಟೋ ಕೇಸ್ ಹಾಕೊಳ್ಳೋಕೆ ಬರಲ್ಲ. ಪಬ್ಲಿಕ್ ಟಿವಿ ಮೂಲಗಳ ಪ್ರಕಾರ ಎಸ್ಐಟಿ ರಚನೆ ಆಗುವಂತಹ ಸಾಧ್ಯತೆ ಇದೆ. 3 ತಿಂಗಳಿಂದ ತುಮಕೂರು, ಬೆಂಗಳೂರು ಸುತ್ತ ಹನಿ ಟ್ರ್ಯಾಪ್ ಯತ್ನ ಆಗಿದೆಯಂತೆ. ತನಿಖೆ ದೃಷ್ಟಿಯಿಂದ ಸರ್ಕಾರದಿಂದ ಎಸ್ಐಟಿ ರಚನೆಯ ನಿರೀಕ್ಷೆ ಇದೆ. ಇದು ಯಾವಾಗ ಆಗುತ್ತೆ, ಇವ್ರು ಯಾವಾಗ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ? ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಡಿ ಇಡ್ತಾ ಇಲ್ವಲ್ಲ. ಈ ಡೆವಲಪ್ಮೆಂಟ್ ಎಲ್ಲ ಬಿಟ್ಬಿಡಿ, ಸೆಕೆಂಡ್ರಿ. ಮತ್ತು ರಾಜ್ಯದಲ್ಲಿ ನಾವು ಆಗಲೇ ಹೇಳಿದಾಗೆ ಇತ್ತೀಚೆಗಂತೂ ಲಾಸ್ಟ್ 1.5 ಇಯರ್ಸಲ್ಲಂತೂ ಎಲ್ಲ ಪ್ರಕರಣಗಳಲ್ಲೂ ಕೂಡ SIT ಎಂಟ್ರಿ ಆಗಿದೆ. ಎಲ್ಲ ಪ್ರಕರಣಗಳು, ವಾಲ್ಮೀಕಿ ಹಗರಣ ಪ್ರಕರಣ ಇರ್ಬೋದು, ಅಥವಾ ಪ್ರಜ್ವಲ್ ರೇವಣ್ಣ ಕೇಸ್ ಇರ್ಬೋದು, ಇನ್ನೂ ಒಂದಷ್ಟು ಪ್ರಕರಣಗಳು ಎಲ್ಲದರಲ್ಲೂ ಕೂಡ SIT ಅಂತಾರೆ. ಆಮೇಲೆ ಅದು ರಿಪೋರ್ಟ್ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗೇಶ್, ನಾವು ಈ ಹಿಂದೆ ನೋಡಿದ್ವಿ ಪ್ರಜ್ವಲ್ ರೇವಣ್ಣ ಕೇಸ್ ಇರ್ಬೋದು, ಅಥವಾ ಇನ್ನೂ ಒಂದಷ್ಟು ರಾಜಕಾರಣಿಗಳ ಕೇಸ್ ಇರ್ಬೋದು, ಎಲ್ಲದರಲ್ಲೂ SIT ರಚನೆ ಅಂತಂದ್ರು. ಆಮೇಲೆ ಆ ಪ್ರಕರಣ ಎಷ್ಟು ತೆವಳುತ್ತಾ ಕುಂಟುತ್ತಾ ಸಾಕ್ತಾ ಇದೆ ಅನ್ನೋದನ್ನ ನೋಡಿದ್ವಿ. ಈ ಪ್ರಕರಣದಲ್ಲೂ SIT ರಚನೆ ಆಗುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಮಮತಾ, ಸಚಿವ ರಾಜಣ್ಣ ಮತ್ತು ಅವರ ಮಗನ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಅನ್ನುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿನ್ನೆ ಮುಖ್ಯಮಂತ್ರಿ ಅವರಿಗೆ ಅವರ ಪುತ್ರ ರಾಜೇಂದ್ರ ಅವರು ಭೇಟಿ ಮಾಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವಿವರವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಅವರು ವಿವರ ಕೊಟ್ಟಾದ ಸಂದರ್ಭದಲ್ಲಿ ರಾಜೇಂದ್ರ ಅವರಿಗೆ CM ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಘಟನೆ ಸಂಬಂಧಪಟ್ಟಂತೆ ನೀವು DG ಅವರಿಗೆ ಒಂದು ದೂರನ್ನು ಕೊಡಿ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿರುವಂಥ ಕಾರಣಕ್ಕಾಗಿ ರಾಜೇಂದ್ರ ಅವರು ಮಂಗಳವಾರ ಅಥವಾ ಬುಧವಾರ ಈ ಸಂಬಂಧಪಟ್ಟಂತೆ ವಕೀಲರ ಜೊತೆ ಚರ್ಚೆ ಮಾಡಿ ನಾನು ದೂರನ್ನು ಕೊಡುವುದಾಗಿ ಹೇಳಿದ್ದಾರೆ. ಅದಾದ ಬಳಿಕ ಈ ಒಂದು ಪ್ರಕರಣವನ್ನು ತನಿಖೆ ಮಾಡಲಿಕ್ಕೆ SITಯನ್ನು ರಚನೆ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂಥದ್ದು. ಯಾಕಂದರೆ ಈ ಹಿಂದೆ ಇಂಥ ಪ್ರಕರಣಗಳು ಬೆಳಕಿಗೆ ಬಂದಂಥ ಸಂದರ್ಭದಲ್ಲಿ ಹೆಚ್ಚಿನ ತನಿಖೆಗೆ SITಯನ್ನು ಮಾಡಿ ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡಿಸಲಿಕ್ಕೆ ಸರ್ಕಾರ ಮುಂದಾಗಿದೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಇದೇ ಪ್ರಕರಣದಲ್ಲಿ ರಾಜಣ್ಣ ಮತ್ತು ಅವರ ಪುತ್ರ ರಾಜೇಂದ್ರ ಅವರ ವಿಚಾರದಲ್ಲಿ ಹನಿ ಟ್ರ್ಯಾಪ್ ಯತ್ನ ನಡೆದಿರುವಂಥ ಪ್ರಕರಣವನ್ನು ಕೂಡ SIT ಟೀಮ್ ಮಾಡಿ ತನಿಖೆಯನ್ನು ಮಾಡಿಸಲಿಕ್ಕೆ ಸರ್ಕಾರ ಪ್ಲಾನನ್ನು ಮಾಡ್ಕೊಳ್ತಾ ಇದೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಮಮತಾ, ರೈಟ್, ಥ್ಯಾಂಕ್ ಯು ನಾಗೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.